ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು. ಆ ಸಂದರ್ಭದಲ್ಲಿ ನಡೆದಂತಹ ರೋಡ್ ಶೋ ತಮ್ಮದೇ ಊರು. ಹಾಗಾಗಿ ಪ್ರಧಾನಿಗಳನ್ನ ನೋಡೋದಕ್ಕೆ ಅವರಲ್ಲಿ, ಯಾಕಂದ್ರೆ ನಿರಂತರವಾಗಿ ಮುಖ್ಯಮಂತ್ರಿ ಕೆಲಸ ಮಾಡಿದಂಥವರು 12 ವರ್ಷಗಳ ಕಾಲ, 2001ರಿಂದ 2014ರ ತನಕ. ಎರಡು ದಿನಗಳ ಕಾಲ ತವರೂರಲ್ಲಿ ಇರ್ತಾರೆ. ದಹೋಡ್ನಲ್ಲಿ ರೈಲು ಇಂಜಿನ್ ತಯಾರಿಕಾ ಘಟಕ ಉದ್ಘಾಟನೆ ಮಾಡುತ್ತಿದ್ದಾರೆ. ಅದರ ದೃಶ್ಯಾವಳಿ ಮತ್ತು ಸೋಮನಾಥ ಮತ್ತು ಅಹಮದಾಬಾದ್ ವಂದೇ ಭಾರತ್ ರೈಲು, ಭುಜ್ನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನರೇಂದ್ರ ಮೋದಿ ಗುಜರಾತ್ನ ವಡೋದರಾ ಅವರ ತವರೂರು. ಎರಡು 2001ರಿಂದ ನೇರವಾಗಿ ಗುಜರಾತ್ನ ಮುಖ್ಯಮಂತ್ರಿ ಆಗ್ತಾರೆ. ಆಗ ಅವರು ಯಾವುದೇ ಹುದ್ದೆಯನ್ನು ಹೊಂದಿರೋದಿಲ್ಲ. ನಂತರ ಎಲೆಕ್ಷನ್ ಎದುರಿಸಿ ಗೆದ್ದು ಬರ್ತಾರೆ. ನಂತರ ನಿರಂತರವಾಗಿ ಮುಖ್ಯಮಂತ್ರಿ ಆಗಿರ್ತಾರೆ 2014ರ ತನಕ. ನಂತರ ಪ್ರಧಾನಮಂತ್ರಿ ಆಗ್ತಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು. ಆ ಸಂದರ್ಭದಲ್ಲಿ ನಡೆದಂತಹ ರೋಡ್ ಶೋ ತಮ್ಮದೇ ಊರು. ಹಾಗಾಗಿ ಪ್ರಧಾನಿಗಳನ್ನ ನೋಡೋದಕ್ಕೆ ಅವರಲ್ಲಿ, ಯಾಕಂದ್ರೆ ನಿರಂತರವಾಗಿ ಮುಖ್ಯಮಂತ್ರಿ ಕೆಲಸ ಮಾಡಿದಂಥವರು 12 ವರ್ಷಗಳ ಕಾಲ, 2001ರಿಂದ 2014ರ ತನಕ. ಎರಡು ದಿನಗಳ ಕಾಲ ತವರೂರಲ್ಲಿ ಇರ್ತಾರೆ. ದಹೋಡ್ನಲ್ಲಿ ರೈಲು ಇಂಜಿನ್ ತಯಾರಿಕಾ ಘಟಕ ಉದ್ಘಾಟನೆ ಮಾಡುತ್ತಿದ್ದಾರೆ. ಅದರ ದೃಶ್ಯಾವಳಿ ಮತ್ತು ಸೋಮನಾಥ ಮತ್ತು ಅಹಮದಾಬಾದ್ ವಂದೇ ಭಾರತ್ ರೈಲು, ಭುಜ್ನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನರೇಂದ್ರ ಮೋದಿ ಗುಜರಾತ್ನ ವಡೋದರಾ ಅವರ ತವರೂರು. ಎರಡು 2001ರಿಂದ ನೇರವಾಗಿ ಗುಜರಾತ್ನ ಮುಖ್ಯಮಂತ್ರಿ ಆಗ್ತಾರೆ. ಆಗ ಅವರು ಯಾವುದೇ ಹುದ್ದೆಯನ್ನು ಹೊಂದಿರೋದಿಲ್ಲ. ನಂತರ ಎಲೆಕ್ಷನ್ ಎದುರಿಸಿ ಗೆದ್ದು ಬರ್ತಾರೆ. ನಂತರ ನಿರಂತರವಾಗಿ ಮುಖ್ಯಮಂತ್ರಿ ಆಗಿರ್ತಾರೆ 2014ರ ತನಕ. ನಂತರ ಪ್ರಧಾನಮಂತ್ರಿ ಆಗ್ತಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು. ಆ ಸಂದರ್ಭದಲ್ಲಿ ನಡೆದಂತಹ ರೋಡ್ ಶೋ ತಮ್ಮದೇ ಊರು. ಹಾಗಾಗಿ ಪ್ರಧಾನಿಗಳನ್ನ ನೋಡೋದಕ್ಕೆ ಅವರಲ್ಲಿ, ಯಾಕಂದ್ರೆ ನಿರಂತರವಾಗಿ ಮುಖ್ಯಮಂತ್ರಿ ಕೆಲಸ ಮಾಡಿದಂಥವರು 12 ವರ್ಷಗಳ ಕಾಲ, 2001ರಿಂದ 2014ರ ತನಕ. ಎರಡು ದಿನಗಳ ಕಾಲ ತವರೂರಲ್ಲಿ ಇರ್ತಾರೆ. ದಹೋಡ್ನಲ್ಲಿ ರೈಲು ಇಂಜಿನ್ ತಯಾರಿಕಾ ಘಟಕ ಉದ್ಘಾಟನೆ ಮಾಡುತ್ತಿದ್ದಾರೆ. ಅದರ ದೃಶ್ಯಾವಳಿ ಮತ್ತು ಸೋಮನಾಥ ಮತ್ತು ಅಹಮದಾಬಾದ್ ವಂದೇ ಭಾರತ್ ರೈಲು,
ಭುಜ್ನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನರೇಂದ್ರ ಮೋದಿ ಗುಜರಾತ್ನ ವಡೋದರಾ ಅವರ ತವರೂರು. ಎರಡು 2001ರಿಂದ ನೇರವಾಗಿ ಗುಜರಾತ್ನ ಮುಖ್ಯಮಂತ್ರಿ ಆಗ್ತಾರೆ. ಆಗ ಅವರು ಯಾವುದೇ ಹುದ್ದೆಯನ್ನು ಹೊಂದಿರೋದಿಲ್ಲ. ನಂತರ ಎಲೆಕ್ಷನ್ ಎದುರಿಸಿ ಗೆದ್ದು ಬರ್ತಾರೆ. ನಂತರ ನಿರಂತರವಾಗಿ ಮುಖ್ಯಮಂತ್ರಿ ಆಗಿರ್ತಾರೆ. 2014ರ ತನಕ. ನಂತರ ಪ್ರಧಾನಮಂತ್ರಿ ಆಗ್ತಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು. ಆ ಸಂದರ್ಭದಲ್ಲಿ ನಡೆದಂತಹ ರೋಡ್ ಶೋ ತಮ್ಮದೇ ಊರು. ಹಾಗಾಗಿ ಪ್ರಧಾನಿಗಳನ್ನ ನೋಡೋದಕ್ಕೆ ಆ ಊರಲ್ಲಿ, ಯಾಕಂದ್ರೆ ನಿರಂತರವಾಗಿ ಮುಖ್ಯಮಂತ್ರಿ ಕೆಲಸ ಮಾಡಿದಂಥವರು 12 ವರ್ಷಗಳ ಕಾಲ, 2001ರಿಂದ 2014ರ ತನಕ. ಎರಡು ದಿನಗಳ ಕಾಲ ತವರೂರಲ್ಲಿರ್ತಾರೆ. ದಹೋಡ್ನಲ್ಲಿ ರೈಲು ಇಂಜಿನ್ ತಯಾರಿಕಾ ಘಟಕ ಉದ್ಘಾಟನೆ ಮಾಡುತ್ತಿದ್ದಾರೆ. ಅದರ ದೃಶ್ಯಾವಳಿ ಮತ್ತು ಸೋಮನಾಥ ಮತ್ತು ಅಹಮದಾಬಾದ್ ವಂದೇ ಭಾರತ್ ರೈಲು, ಭುಜ್ನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನರೇಂದ್ರ ಮೋದಿ ಗುಜರಾತ್ನ ವಡೋದರಾ ಅವರ ತವರೂರು. ಎರಡು 2001ರಿಂದ ನೇರವಾಗಿ ಗುಜರಾತ್ನ ಮುಖ್ಯಮಂತ್ರಿ ಆಗ್ತಾರೆ. ಆಗ ಅವರು ಯಾವುದೇ ಹುದ್ದೆಯನ್ನು ಹೊಂದಿರೋದಿಲ್ಲ. ನಂತರ ಎಲೆಕ್ಷನ್ ಎದುರಿಸಿ ಗೆದ್ದು ಬರ್ತಾರೆ. ನಂತರ ನಿರಂತರವಾಗಿ ಮುಖ್ಯಮಂತ್ರಿ ಆಗಿರ್ತಾರೆ. 2014ರ ತನಕ. ನಂತರ ಪ್ರಧಾನಮಂತ್ರಿ ಆಗ್ತಾರೆ.